ಇರಾನ್ ಈ ಫ್ಲೈಟ್ ಮೇಲೆ ದಾಳಿ ಮಾಡಬಹುದು ಅನ್ನುವ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡರು. ಅವರಿಗೆ ಬಂದಂತಹ ಉಡುಗೊರೆಯ ವಿಮಾನವನ್ನೇ ಬದಲಾವಣೆ ಮಾಡಿದರು. ಹಾಗಾದರೆ ಏನು ಕಾರಣ ಇದು, ಯಾವ ಕಾರಣಕ್ಕಾಗಿ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಜೀವ ಭಯಕ್ಕೆ ಟ್ರಂಪ್ ಪ್ಲಾನ್ ಚೇಂಜ್ ಆಗಿರೋ ಘಟನೆ. ಕತಾರ್ ಉಡುಗೊರೆಯಾಗಿ ಬೋಯಿಂಗ್ 747 ಅದನ್ನು ಕೊಟ್ಟಿತ್ತು ಉಡುಗೊರೆಯಾಗಿ. ಅದನ್ನು ಏರೋದಕ್ಕೆ ಡೊನಾಲ್ಡ್ ಟ್ರಂಪ್ ನಿರಾಕರಣೆ ಮಾಡಿದರು. ಕ್ಷಿಪಣಿ ಪತ್ತೆ ತಂತ್ರಜ್ಞಾನ ಇಲ್ಲದ ಕಾರಣ ಹೊಸ ವಿಮಾನವನ್ನು ಬಿಟ್ಟರು ಡೊನಾಲ್ಡ್ ಟ್ರಂಪ್. ಬ್ರಿಟನ್ನಲ್ಲಿದ್ದಂಥ ಹಳೆಯ ಲೆಗಸಿ ಬೇಬಿ ಬ್ಲೂ ವಿಮಾನವನ್ನು ಡೊನಾಲ್ಡ್ ಟ್ರಂಪ್ ಅವರೆಲ್ಲ ಹತ್ತಿದ್ರು. ಇದು ಈಗ ಆಗಿರುವಂತಹ ಬೆಳವಣಿಗೆ. ಅಂದರೆ ನ್ಯಾಟೋ ಶೃಂಗಸಭೆಗೆ ಹೋಗಿದ್ದರು, ಅದನ್ನು ಮುಗಿಸ್ಕೊಂಡು ಬರುವಂತಹ ಸಮಯದಲ್ಲಿ ಆಯ್ತಿದ್ದು. ಅಮೆರಿಕಾದ ಅಧ್ಯಕ್ಷ ಟ್ರಂಪ್ ಅವರು ಟರ್ಕಿಯಿಂದ ಬ್ರಿಟನ್ಗೆ ಪ್ರಯಾಣವನ್ನು ಮಾಡೋದಕ್ಕೆ ಒಂದು ಕತಾರ್ ಉಡುಗೊರೆಯಾಗಿ ಕೊಟ್ಟಂತಹ ಬೋಯಿಂಗ್ 7478 ವಿಮಾನದ ಬದಲಿಗೆ ಏರ್ಫೋರ್ಸ್ 1 ವಿಮಾನವನ್ನೆಲ್ಲ ಬಳಕೆ ಮಾಡೋದಕ್ಕೆಲ್ಲ ನಿರ್ಧಾರ ಮಾಡಿದರು. ಕತಾರ್ ಯಾಕೆ ಉಡುಗೊರೆಯಾಗಿ ಕೊಟ್ಟಿತ್ತು ಅಂತ ಹೇಳಿದರೆ, ಅಮೆರಿಕದ ಅಧಿಕೃತ ಹೊಸ ಏರ್ಫೋರ್ಸ್ 1 ವಿಮಾನಗಳ ವಿತರಣೆ ವಿಳಂಬ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಮಧ್ಯಂತರ ಪರಿಹಾರವಾಗಿ ಕತಾರ್ ಏನು ಮಾಡಿತ್ತು, ಕತಾರ್ನ ರಾಜಮನೆತನ ಈ ಐಷಾರಾಮಿ ಬೋಯಿಂಗ್ 7478 ವಿಮಾನವನ್ನು ಅಮೆರಿಕದ ರಕ್ಷಣಾ ಇಲಾಖೆಗೆ ಉಡುಗೊರೆಯಾಗಿ ಕೊಟ್ಟಿತ್ತು. ಇದರ ಮೌಲ್ಯ ಸುಮಾರು 3,400 ಕೋಟಿ ರೂಪಾಯಿ ಅಂತ ಹೇಳ್ತಾರೆ. ಇಂತಹ ದೊಡ್ಡ ಬಜೆಟ್ ಇರುವಂತಹ ಒಂದು ವಿಮಾನ ಅವರಿಗೆ ಕೊಡಲಾಗಿತ್ತು. ಈ ಅಧ್ಯಕ್ಷರ ಭದ್ರತೆಗೆ ತಕ್ಕಂತೆ ಮಾರ್ಪಡಿಸೋದಕ್ಕೆ ಒಂದು 400 ಮಿಲಿಯನ್ನಿಂದ 1 ಬಿಲಿಯನ್ವರೆಗೆ, ಅಂದರೆ 3,400 ಕೋಟಿ ರೂಪಾಯಿ ಸೇರಿದಂತೆ ಅದನ್ನು ಮಾಡಿಫಿಕೇಶನ್ ಮಾಡೋದಕ್ಕೆ 1 ಬಿಲಿಯನ್ ಹಣವನ್ನು ಕೂಡ ಅಮೆರಿಕಾದವರು ಖರ್ಚು ಮಾಡಿದ್ರಂತೆ.